ಹೇಳ್ತಾ ಇದ್ದೀವಲ್ಲ, ನಾವು ನೀರು ಬಿಡಲ್ಲ, ಗತಾಯ ಬಿಡಲ್ಲ. ಈಗ ಹೋರಾಟ ಮುಂದಿನ ದಿನದಲ್ಲಿ ಕಾದ್ ನೋಡಿ ಏನೇನಾಗುತ್ತೆ ಅಂತ. ಏನಾಗ್ಬೋದು ನಾಳೆ ಹೇಳಕ್ ನಾನೇ ಶಾಸ್ತ್ರ ನ್ಯಾಯಾಲಯದಲ್ಲಿ ಇರುವಂತದ್ದು ಸರ್ಕಾರದಾಗಿರೋದ್ರಿಂದ ಹೋರಾಟ ಮಾಡಕ್ಕೆ, ಬೀದಿಗೆ ನಿಂತು ಹೋರಾಟ ಮಾಡಕ್ಕೆ ಆಗಲ್ಲ. ಅದರಿಂದ ನನ್ನ ಅಭಿಪ್ರಾಯ ಎಲ್ಲೆಲ್ಲಿ ಹೇಳ್ಬೇಕು ಅಲ್ಲಿ ಹೇಳಿದ್ದೀನಿ. ನಾನು ಎಲ್ಲ ಸಂದರ್ಭದಲ್ಲೂ ನಾನು ವಿರೋಧ ಮಾಡ್ಕೊಂಡೇ ಬೆಳೆದೀನಿ. ಯಾರ್ಯಾರೋ ಈ ಡೋಂಗಿ ಹೋರಾಟಗಾರರು, ಹೇಮಾವತಿ ಹೋರಾಟಗಾರರು ಏನೇನೋ ಹೇಳ್ಬೇಕಂತ ತಿರುಗ್ತವೆ, ಅವಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ. ನಾನು ಈ ತಾಲೂಕಿಗೆ ಕಾಲಿಟ್ಟಾಗ ಯಾವ ಕೆರೆಗೆ ನೀರು ಬತ್ತಿತ್ತು ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ತಾನೆ. ಯಾವ್ಯಾವ ಊರಿಗೆ ಬತ್ತಿತ್ತು ಅನ್ನೋದು ತಿಳ್ಕೊಂಡು, ಎಲ್ಲೆಲ್ಲಿ ಹೇಗೆ ಕೆರೆ ಚಾನಲ್ ಮಾಡಿಸಿದ್ದೀವಿ, ಯಾವ್ಯಾವ ಕೆರೆ ತೂಬ್ ಎಲ್ಲೆಲ್ಲ ಐತೆ, ಎಷ್ಟು ಇಲ್ಲಿ ತೂಬುಗಳು ಬರ್ತವೆ, ಆ ತೂಬಿನ ಕೀ ಇಟ್ಕೊಂಡು ಇನ್ನು ಎತ್ತದ ಇಟ್ಕೊಂಡು ಇದು ಚಾನಲ್ ಮೇಲೆ ಮಲಿಕೊಂಡು ನೀರು ಬಿಡಿಸಿದ್ದೀವಿ. ಎಲ್ಲಿ ಯಾವ ಊರಿಗೆ ಬತ್ತಿತ್ತು ನಾನು ಆಮೇಲೆ ಆದಾಗ ಅವ್ರಿಗೆ ಏನು ಗೊತ್ತಿಲ್ಲದರು ಸುಮ್ಮನೆ ನೀವು ಸಿಗ್ತೀರಾ ಅಂತ ಹೇಳ್ಬಿಟ್ಟು ಏಮಾಗ್ಬಿಟ್ಟು ಹೋರಾಟಗಾರ ಅಂತ ಹೇಳ್ಬಿಟ್ಟು ತಿರುಗಾಡಿದ್ರೆ ಹೋರಾಟ ಮಾಡ್ದಂಗಲ್ಲ, ನೀರು ಬಿಟ್ಟಂಗಲ್ಲ. ಪ್ರತಿ ಕೆರೆಗೂ ನೀರು ಹರಿಸ್ತಕ್ಕಂಥದ್ದು ಮಾಡಬೇಕು ಹೋರಾಟಗಾರರು. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಬಾಯಿಗೆ ಬರುತ್ತೆ ಅಂತ ಏನೇನು ಹೇಳ್ಕೊಂಡು ತಿರುಗ್ತವೆ ಕಾಂಜಿ ಪಂಜುಗಳೆಲ್ಲ, ಅವಕ್ಕೆಲ್ಲ ನಾನು ಉತ್ತರ ಹೆಂಗೆ ಕೊಡಲಿ? ಗುಬ್ಬಿ ಕೆರೆಗೆ ತಗೊಂಡಿಲ್ಲ, ಅವತ್ತೇ ಒಣಗೋಗಿರೋದು. ಗುಬ್ಬಿ ಕೆರೆಗೂ 4 ದಿವಸ ನೀರು ಬಿಟ್ಕೊಂಡಿದ್ದು ನಾವು, 5 ದಿವಸ ನೀರು ಬಿಟ್ಕೊಂಡಿದ್ದು. ಅವ್ನಿಗೆ ಏನು ಗೊತ್ತಿರಲ್ಲ, ಗುರಿ ಇರಲ್ಲ. ನೀವು ಸಿಕ್ತಿದ್ದಂಗೆ ಏನೋ ಹಿಡ್ಕೊಂತಿದ್ದಂಗೆ ಏನೋ ಒಂದು ಹೇಳ್ಬೇಕು, ಹೇಳ್ತಾರೆ. ಏನು ಗೊತ್ತೈತೆ ಅವನಿಗೆ? ಬಿಟ್ಟಿದ್ದು ಗೊತ್ತಿತ್ತು. 5 ದಿವಸ ನೀರು ಬಿಟ್ಕೊಂಡಿದ್ದು ನಾವು ಗುಬ್ಬಿ ಕೆರೆಗೆ. ಅವತ್ತು ಬಿಟ್ಕೊಂಡಿಲ್ಲ ಅಂತ ನೀರು ಕುಡಿಯೋಕೆ ಇವತ್ತು ನೀರೇ ಇರ್ತಿರ್ಲಿಲ್ಲ. ನಮ್ಮ 58 ಬೋರ್ ಅಲ್ಲಿ ಈಗ ನಾವು ರೆಡಿ ಇಟ್ಕೊಂಡಿದ್ದೀವಿ, 15 ಬೋರ್ ಅಪ್ರೂವಲ್ ಮಾಡಿ ಇಟ್ಕೊಂಡಿದ್ದೀವಿ. ಸಡನ್ನಾಗಿ ಎಲ್ಲ ನೀರು ಶಾರ್ಟೇಜ್ ಆಯಿತು ಅಂತಂದರೆ ನಾವು ಅವಾಯ್ಡ್ ಮಾಡ್ತಾಯಿದ್ವಿ. ಪ್ರತಿನಿತ್ಯನೂ ನೀರು ಕೊಡ್ತಿದ್ದೆವು ಗುಬ್ಬಿ ಒಳಗೆ. ಈಗ ಹೇಮಾವತಿ ನೀರು ಅವಾಯ್ಡ್ ಮಾಡ್ಕೊತ ಇದ್ದೀವಿ. ನಾವು ಬೋರ್ ನೀರು ಹೆಚ್ಚಿಗೆ ಕೊಟ್ಕೊಂಡು ಇನ್ನೂ 4-5 ತಿಂಗಳು 3 ತಿಂಗಳು ಮುಂದಕ್ಕೆ ಹೋಗೋಕ್ಕೆ ಹೇಮಾವತಿ ನೀರನ್ನು ಜೊತೆಲಿ ತಗೊಂಡು ಹೋಗೋಕ್ಕೆ ಎಲ್ಲರ ತೊಂದರೆ ಆದಾಗ ಎಲ್ಲರ ಬೋರ್ ನಿಂತು ಹೋದಾಗ ಸಡನ್ನಾಗಿ ಕೊರಿಯೋಕ್ಕೆ ಲೇಟ್ ಆದಾಗ ನೀರು ಉಪಯೋಗಿಸೋಣಕ್ಕೆ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡ್ಕೊತ ಇದ್ದೀವಿ ಹೇಮಾವತಿ ನೀರನ್ನ ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ನಮಗೆ ಗೊತ್ತಿದೆ. ಹಿಂದೆ ಬರ ಇದ್ದಾಗಲೇ 480 ಬೋರ್ ಕೊರ್ಸಿದ್ದೆ ನಾನು. ಇಡೀ ತಾಲೂಕಲ್ಲಿ ಒಂದಂತ 7 ಬೋರ್ ಒಂದೇ ದಿವಸ ಕೊರ್ಸಿದ್ವಿ. ಅಲ್ಲಿಂದ ಮೋಟ್ರ್ ಎತ್ಕೊಂಡಂಗೆ, ಅಲ್ಲಿಂದ ಇದನ್ನು ಬೋರ್ ಎತ್ತಂಗೆ. ಹೆಂಗೆ ತಾಲೂಕಲ್ಲಿ ಜನರಿಗೆ ಸಹಾಯ ಮಾಡಬೇಕು, ಅವ್ರಿಗೆ ಕುಡಿಯೋ ನೀರು ಭಾವನೆ ತೀರಿಸ್ಬೇಕು ಅನ್ನೋದು ನನಗೆ ಗೊತ್ತೈತೆ. ನೀವು ಯಾವ್ಯಾವ ಎಲ್ಲೆಲ್ಲ ಇರ್ತವೆ, ಎಲ್ಲೆಲ್ಲ ಬರ್ತವೆ, ನೀವು ಇಟ್ಕೊಂತಿದ್ದಂಗೆ ಏನೇನೋ ಹೇಳ್ತವೆ, ಗೊತ್ತಿರಲ್ಲ, ಗುರಿ ಇರಲ್ಲ. ಅದು ಸುಲಭನಾಗಿ ಈಗಾಗಲೇ 18 ಬೋರ್ ಅಪ್ರೂವಲ್ ಮಾಡಿಸ್ಕೊಂಡಿದ್ದೀವಿ ರೂರಲಲ್ಲಿ. 9 ಬೋರ್ ಕೊರೆದಿದ್ದೀವಿ, ಇನ್ನೂ ಕೊರಿತಾ ಇದ್ದೀವಿ ನಾವು. ಇನ್ನೂ 9 ಬೋರ್ ಕೊರಿಬೇಕು. ಯಾವ ಗ್ರಾಮದಲ್ಲಿ ಬೆಳಗ್ಗೆ ಎದ್ದರೆ ನಾವು ಇನ್ಫಾರ್ಮೇಷನ್ ತಗೊತಾ ಇರ್ತೀವಿ, PDO ಕಡೆಯಿಂದ ಇಲ್ಲ ನಮ್ಮ ಮುಖಂಡರುಗಳಿಂದ ಇನ್ಫಾರ್ಮೇಷನ್ ತಗೊತಾ ಇರ್ತೀವಿ. ನಾವೇನು ಸುಮ್ಮನೆ ಮಲಗಿದ್ದೀವಿ ಅಂತಲ್ಲ. ನಾನೇನಾರು ಅಪ್ಪಿತಪ್ಪಿ MG ರೋಡಾಗೋ ಬೆಂಗಳೂರಾಗೋ ತಿರ್ಗಾನಾಗ್ಬಿಟ್ಟಿದ್ರೆ ಇವರು ಯಾವತ್ತೋ ನನಗೆ ಇವ್ರು ಹೆಂಗೆ ಹೇಳಿದ್ರು ನಡೆಯೋದು. ನಾನು ದಿನ ಬೆಳಿಗ್ಗೆ ಆದರೆ ಕಾನ್ಸ್ಟಿಟ್ಯೂನ್ಸಿಗೆ ಬರೋದಲ್ಲಿ ಹೋಗೋದೇ ಇಲ್ಲ. ಒಂದಿಷ್ಟು ನನಗೆ ನಿದ್ದೆನೇ ಮಾಡೋದಿಲ್ಲ. ಯಾವುದೋ ಅಟ್ಲೀಸ್ಟ್ ವರ್ಷದಾಗ ಒಂದು 10 ದಿವಸ ನಾನು ಕಾನ್ಸ್ಟಿಟ್ಯೂನ್ಸಿ ಬಿಟ್ಟಿರ್ಬೋದೇನೋ. ನಾನು ನಿತ್ಯ ಜನಸಂಪರ್ಕ ಇರ್ತೀನಿ. ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿರುತ್ತೆ. ನಾನು ಬಡವ್ರ ಪರವಾಗಿ ಸುತ್ತಾ ಇರ್ತೀನಿ. ಯಾರು ಮಾಡ್ತಾರೆ? ದಿನದಲ್ಲಿ 7 ದಿವಸನೂ ಜನ ಮಾತಾಡಿಸ್ತೀನಿ. 7 ಜನ